ಮೇಡಮ್ ಮೂವಿ ನೋಡಿದ್ರೆ ಮೂವಿ ತುಂಬ ಚೆನ್ನಾಗಿದೆ. ತುಂಬ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗುತ್ತೆ, ನೆಕ್ಸ್ಟ್ ಪಾರ್ಟ್ ನೋಡಲೇಬೇಕು ಅಂತ ಅನಿಸುತ್ತೆ. ಆ್ಯಂಡ್ ಅಷ್ಟು ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗಲ್ಲ, ಸ್ವಲ್ಪ ಎಫರ್ಟ್ ಹಾಕ್ಬೇಕು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ. ಕಂಪ್ಲೀಟ್ಲಿ ಕಾನ್ಸಂಟ್ರೇಷನಲ್ಲಿ ನೋಡಬೇಕು. ಬಟ್ ಇಟ್ಸ್ ಅ ವೆರಿ ಗುಡ್ ಮೂವಿ. ಕನ್ನಡದಲ್ಲಿ ಇಂಥ ಒಳ್ಳೆ ಮೂವಿ ಅದೇ ಹೇಳ್ತೀನಲ್ಲ, ಅದು ಅಷ್ಟು ಈಸಿಲಿ ಅರ್ಥ ಆಗಲ್ಲ, ಸ್ವಲ್ಪ ಕಾನ್ಸಂಟ್ರೇಷನಲ್ಲಿ ನೋಡಬೇಕು ಮೂವಿ. ನೆಕ್ಸ್ಟ್ ಪಾರ್ಟು ವೇಟಿಂಗ್ ಇದೆ. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿದೆ. ಮ್ಯೂಸಿಕ್ಕು ತುಂಬ ಇನೋವೇಟಿವ್ ಆಗಿ ಮ್ಯೂಸಿಕ್ ಬಂದಿದೆ. ಸಾಂಗ್ಸಲ್ಲೆಲ್ಲ ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಅದು ಮಂಕ್ ಅನ್ನೋದು ಅದು ಟೈಟಲ್ ಸಾಂಗ್ ಎಲ್ಲ ತುಂಬ ಮ್ಯೂಸಿಕ್ ಅಪೀಲಿಂಗ್ ಆಗಿದೆ. ಪ್ಲಸ್ ಆ್ಯಕ್ಟಿಂಗ್ ಸರೋವರ್ದು ಎಲ್ಲರದು ಚೆನ್ನಾಗಿದೆ. ಒಂಥರ ಸೈಂಟಿಫಿಕ್ ಫಿಕ್ಷನ್ ಮೂವಿ. ಇಟ್ಸ್ ಅ ಗುಡ್, ನೋಡ್ಬೋದು, ತುಂಬ ಚೆನ್ನಾಗಿದೆ. ಕಾಮನ್ ಆಡಿಯನ್ಸ್ಗೆ ಫಿಲಮ್ ನೋಡ್ತಾ ಇರೋರಿಗೆ ಕನೆಕ್ಟ್ ಮಾಡೋ ಕ್ಯೂರಿಯಾಸಿಟಿ ಇದ್ದರೆ ಅವ್ರಿಗೆ ಆಗುತ್ತೆ. ಅದು ಇನ್ನೊಂದ್ಸಲಿ ನೋಡಬೇಕು. ಸೊ ಪಾರ್ಟ್ 2 ಬರ್ತಾ ಇರೋದ್ರಿಂದ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿ ಇಟ್ಟಿದ್ದಾರೆ. ಸೊ ಇಟ್ಸ್ ಅ ವೆರಿ ನೈಸ್ ಮೂವಿ. ಮ್ಯೂಸಿಕ್ ಈಸ್ ಲೈಕ್ ಟು ಗುಡ್, ಪ್ರಾಮಿಸಿಂಗ್ ಆಗಿದೆ ಮ್ಯೂಸಿಕ್. ಥ್ಯಾಂಕ್ ಯು. ಸೊ ಜಸ್ಟ್ ಇವಾಗ ನಾನು ಮಂಕ್ ಟೈಮ್ ಮೂವಿ ನೋಡ್ಕೊಂಡ್ಬಂದೆ. ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ಡೈರೆಕ್ಟರ್ ಸೂರ್ಯ ಸರ್ಗೆ. ಈ ಥರ ಯೋಚನೆ ಮಾಡಿರೋದೇ ಒಂದು ಮಿರಾಕಲ್ಲು. ಸೊ ಫಸ್ಟು ಮೂವಿ ಮಾಡಿದ್ದಾರೆ, ಅಲ್ಟಿಮೇಟ್ಲಿ ಮಾಡಿದ್ದಾರೆ. ಡೈರೆಕ್ಷನ್ ಆಗಿರ್ಬೋದು, DOP ಆಗಿರ್ಬೋದು, ಆ್ಯಕ್ಟರ್ಸ್ ಇರ್ಬೋದು, ಸರೋವರ್ಸ್ ಇರ್ಬೋದು, ಸೌಂದರ್ಯಗೌಡ ಇರ್ಬೋದು, ತುಂಬ ಚೆನ್ನಾಗಿದೆ ಮೂವಿ. ಆಲ್ ದ ಬೆಸ್ಟ್ ಆಲ್ ಟೀಮ್. ಥ್ಯಾಂಕ್ ಯು. ಸರ್, ಸಿನಿಮಾ ತುಂಬ ಚೆನ್ನಾಗಿದೆ. ತಲೆಗಂತೂ ತುಂಬ ಕೆಲಸ ಇದೆ. ಎಲ್ಲರೂ ಬಂದು ಥಿಯೇಟ್ರ್ ಬಂದು ನೋಡಿ, ತುಂಬ ಸಖತ್ತಾಗಿದೆ. ಲಾಸ್ಟ್ ಒಂದು 8 ಮಿನಿಟ್ಸು ತುಂಬ ಕ್ರೂಷಿಯಲ್ ಆಗಿದೆ. ಚಾಪ್ಟರ್ 2ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ತುಂಬ ಸೂಪರ್ ಗುಡ್. ಆಲ್ ದ ಬೆಸ್ಟ್ ಮಾಂಗ್ ದ ಯಂಗ್. ಎಲ್ಲರೂ ತುಂಬ ಅಪ್ಕಮಿಂಗ್ ಟೆಕ್ನಿಷಿಯನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಫಿಲಮ್ನ ಸ್ವಲ್ಪ ಬೇರೆ ಲೆವೆಲ್ ತೊಗೊಂಡೋದ್ರೆ ಒಂದು ನಮ್ಮ ದೊಡ್ಡ ಸ್ಟ್ರೆಂತ್ ಸಿಗುತ್ತೆ. ತುಂಬ ಚೆನ್ನಾಗಿದೆ. ನಾನು ಸಿನಿಮಾ ಮಾಡಿದ್ದೀನಿ, ಇಲ್ಲ ಅಂತಲ್ಲ. ಬಟ್ ಈ ಥರ ಮೇಕಿಂಗಲ್ಲಿ ಸಿನಿಮಾ ನೋಡಿದ್ದು ಈ ವರ್ಷದಲ್ಲಿ ಇದೇ ಫಸ್ಟ್ ಅಂತ ನಾನು ಹೇಳ್ಬೋದು. ಮತ್ತು ಭಾರಿ ಚೆನ್ನಾಗಿ ತೆಗೆದಾರೆ. ಎಲ್ಲ ಪ್ರತಿಯೊಬ್ಬರು ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೀರೋ ಆಗಲಿ, ಹೀರೋಯಿನ್ ಆಗಲಿ, ಮತ್ತು ವಿಲನ್ಸ್ಗಳಾಗಲಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮೇಕಿಂಗಲ್ಲೇ ಸೂಪರ್ ಆಗಿದೆ. ಕ್ವಶನ್ ಮಾರ್ಕ್ ಕೊಟ್ಟಿದ್ದಾರೆ ಎರಡನೇ ಸಲ ಅಂತ ತೋರಿಸಿದ್ದಾರೆ. ಎರಡನೇ ಭಾಗದಲ್ಲೇ ಇದು ನಿಜವಾದ ಬಣ್ಣ ಏನು ಅನ್ನೋದು ಗೊತ್ತಾಗೋದು, ಸ್ಟೋರಿ ಏನು ಅನ್ನೋದು ಗೊತ್ತಾಗೋದು. ಈ ಒಂದು ಸಲ ಅಲ್ಲ 2 ಸಲ ನೋಡೋ ಅಂತ ಸಿನಿಮಾ ಮಾಡಿದ್ದಾರೆ. ಆಲ್ ದ ಬೆಸ್ಟ್. ಫಿಲಮ್ ಫುಲ್ ಫ್ಯೂಚರಿಸ್ಟಿಕ್ ಆಗಿ ಮಾಡಿದ್ದಾರೆ, ಸಕ್ಕದಾಗಿ ಮಾಡಿದ್ದಾರೆ. ಎಷ್ಟು ಸಕ್ಕದಾಗಿ ಮಾಡಿದ್ದಾರೆ ಅಂದರೆ ಹಳೇದು ತೋರಿಸಿದ್ದಾರೆ, ಹೊಸದು ತೋರಿಸಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಬಂದು ಸಿನಿಮಾ ನೋಡಿ. ಪಾರ್ಟ್ 2ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಸಿನಿಮಾ ಮಾತ್ರ ಸೂಪರಾಗೈತೆ, ಬಂದು ನೋಡಿ. ಮಾಂಗ್ ದಿ ಯಂಗ್ ಮೂವಿ ತುಂಬ ಸೂಪರಾಗಿದೆ. ಕಾಲೇಜ್ ಹುಡುಗರೆಲ್ಲ ನೋಡ್ಬೋದು. ಪ್ಲೀಸ್ ಎಲ್ಲರೂ ದಯವಿಟ್ಟು ಬಂದು ನೋಡಿ. ಆದಷ್ಟು ಸಪೋರ್ಟ್ ಮಾಡಿ, ಅವರಿಗೆ ಏನೋ ಕಷ್ಟಪಟ್ಟು ಮಾಡಿದ್ದಾರೆ. ಪ್ಲೀಸ್, ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಮೂವಿ ನೋಡೋಕ್ಕೆ. ಇದು ಪಾರ್ಟ್ ಎಲ್ಲ ತುಂಬ ಚೆನ್ನಾಗಿದೆ. ಕಾನ್ಸೆಪ್ಟ್ ಎಲ್ಲ ಚೆನ್ನಾಗಿದೆ. ಇನ್ನೂ ಎಲ್ಲರೂ ಪಾರ್ಟ್ 2 ಬರುತ್ತೆ. ಮೂವಿ ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡ್ಬೋದು. ಎಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಒಂದು ಹೊಸ ತಂಡದ ಒಂದು ಮೂವಿ ಮಾಂಗ್ ದ ಯಂಗ್ ಅಂತ. ತುಂಬ ಒಂದು ಅಡ್ವೆಂಚರ್ ಆಗಿ ಹಾಲಿವುಡ್ ರೇಂಜಲ್ಲಿ, ಮತ್ತು ಕ್ಯೂರಿಯಾಸಿಟಿ ಇದೆ, ಥ್ರಿಲ್ಲಿಂಗ್ ಇದೆ, ಫ್ಯಾಂಟಸಿ ಇದೆ. ಫಿಲಮಲ್ಲಿ ಟೈಮ್ ಟ್ರಾವೆಲ್ ಆಗ್ತದೆ. ಸೊ ಒಂದು ಒಳ್ಳೆ ನೇಚರಿಸ್ಟಿಕ್ ಮೂವಿಯಾಗಿ ಮಾಡಿದ್ದಾರೆ. ತುಂಬ ಒಂದು ಲವ್ ಇದೆ ಫಿಲಮಲ್ಲಿ, ಎಲ್ಲರೂ ನೋಡ್ಬೋದು. ಒಂದು ಕ್ಯೂರಿಯಾಸಿಟಿ ಇದೆ, ಇನ್ನೊಂದು ಸಲ ಬಂದು ನೋಡ್ಬೇಕು ಅನಿಸ್ತದೆ ಪಿಕ್ಚರ್ನ. ಸೊ ದಯವಿಟ್ಟು ಎಲ್ಲ ಬಂದುಬಿಟ್ಟು ಈ ಹೊಸ ಟೀಮ್ನ ಸಪೋರ್ಟ್ ಮಾಡಿ, ಮಾಂಗ್ ದ ಯಂಗ್ ಟೀಮ್ನ. ಚೆನ್ನಾಗಿದೆ ಮೂವಿ. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿತ್ತು. ಡಿಫ್ರೆಂಟ್ ಲೊಕೇಶನ್ ಮಾಡಿದ್ದಾರೆ, ನ್ಯಾಚುರಲ್ ಆಗಿದೆ, ಎಲ್ಲ ಹೊಸ ಆ್ಯಕ್ಟರ್ಸು. ಪ್ಲೀಸ್ ಎಲ್ಲರೂ ನೋಡಬೇಕು. ಥ್ಯಾಂಕ್ ಯು. ಸೊ ಇಲ್ಲಿ ನಾನು ಡಿಸ್ಟ್ರಿಬ್ಯೂಟರ್ ಆಗಿಂತ ಹೆಚ್ಚಾಗಿ, ಅಂದರೆ ಈ ಸಿನಿಮಾ ನಾನು ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ, KRG ಅವ್ರು ಮಾಡಿದ್ದಾರೆ. ನಾನೊಬ್ಬ ಡಿಸ್ಟ್ರಿಬ್ಯೂಟರ್ ಆಗಿ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಪ್ರತಿ ವಾರ ಕನ್ನಡದಲ್ಲಿ ಇವತ್ತು 8, 10, 12 ಸಿನಿಮಾಗಳು ಬರ್ತಾ ಇದೆ. ಅದು ಒಂದು ಪ್ಲ್ಯಾನಿಂಗ್ ಇಲ್ಲದೆ ಬರ್ತಿದೆ. ಬಟ್ ಇವತ್ತು ರಿಲೀಸ್ ಆಗಿರೋ ಸಿನಿಮಾಗಳಲ್ಲಿ ನಾಗವಲ್ಲಿ ಬಂಗ್ಲೆ ಆಗಿರ್ಬೋದು, ಈಗ ಮಾಂಗ್ ದಿ ಯಂಗ್ ಸಿನಿಮಾ ನೋಡಿದೆ ನಾನು. ಈ ಇಬ್ಬರು ಸಿನಿಮಾದವರು ನನಗೆ ಬೇಕಾದಂಥ ತಂಡ, ಆದ್ದರಿಂದ ನಾನು ಸಿನಿಮಾ ನೋಡಿದೆ. ಇವತ್ತು ಈ ಸಿನಿಮಾದಲ್ಲಿ ಎಸ್ಪೆಷಲಿ ಮಾಂಗ್ ದಿ ಯಂಗ್ ಸಿನಿಮಾದಲ್ಲಿ ಕಥೆನೇ ಹೇಳೋ ಹಾಗೆ, ಟೈಟಲ್ ಹೇಳೋ ಹಾಗೆ ಮಾಂಗ್ ದಿ ಯಂಗ್ ಅಂತಂದರೆ ಯುವ ಸನ್ಯಾಸಿ ಅಂತ ಅರ್ಥ ಅಂತೆ. ಸೊ ಡೈರೆಕ್ಟರ್ ತುಂಬ ಯೋಚನೆ ಮಾಡಿ ಕಥೆನ ಮಾಡಿದ್ದಾರೆ. ಡಿಫ್ರೆಂಟಾಗಿ ಮೇಕಿಂಗ್ ಮಾಡಿದ್ದಾರೆ. ಎಸ್ಪೆಷಲಿ ಟೆಕ್ನಿಕಲ್ ವರ್ಕ್, ಕ್ಯಾಮ್ರಾ ವರ್ಕ್ ಇರ್ಬೋದು, CGs ಆಗಿರ್ಬೋದು, ಆಮೇಲೆ ಮ್ಯೂಸಿಕ್ ಡೈರೆಕ್ಟ್ರು ತುಂಬ ಚೆನ್ನಾಗಿ ಹಾರರ್ ಮಾಡಿದ್ದಾರೆ.
ಪಾತ್ರವರ್ಗಗಳ ಹೆಸರುಗಳು ಕೂಡ ಡಿಫ್ರೆಂಟಾಗಿ ಇಟ್ಟಿದ್ದಾರೆ. ಮೇಕಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಸಬ್ಜೆಕ್ಟ್ನ ತುಂಬ ಡೀಟೈಲಾಗಿ ಹೇಳಕ್ಕೆ ಹೊರಟಿದ್ದಾರೆ. ಅದು ಮೇ ಬಿ ಚಾಪ್ಟರ್ 2ನಲ್ಲಿ ಹೇಳ್ತಾರೆ ಅಂತ ಅನ್ಕೋತೀನಿ. ಒಂದು ಡಿಫ್ರೆಂಟ್ ಅಟೆಂಪ್ಟು, ಒಂದು ಹೊಸ ತಂಡದೊಂದಿಗೆ ಮಾಡಿದ್ದಾರೆ. ಒಳ್ಳೆಯದಾಗಲಿ. ಆಡಿಯನ್ಸ್ ಬಂದು ನೋಡಿದ್ರೆ ಒಂದು ಡಿಫ್ರೆಂಟಾಗಿ ಫೀಲ್ ಕೊಡೋದಂತೂ ಸತ್ಯ ಅಷ್ಟೇ. ಎಂಡ್ ಆಫ್ ದಿ ಡೇ ಸಿನಿಮಾ ಚೆನ್ನಾಗಿ ಆಗಬೇಕು, ಸಿನಿಮಾ ಚೆನ್ನಾಗಿ ಹೋಗಬೇಕು. ಒಳ್ಳೆಯದಾಗಲಿ. ಥ್ಯಾಂಕ್ ಯು.